ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿ ನಗರದಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಕೂಡ ಸರಣಿ ರೀತಿಯಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಜನರ ಆತಂಕಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಈ ನಡುವೆ ಕೂಡ ಪೊಲೀಸರು ಆರೋಪಿಗಳನ್ನು ಎಡೆಮುರೆ ಕಟ್ಟುವಲ್ಲಿ ಕೂಡ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಇದೇ ಕಳೆದ ಮಧ್ಯರಾತ್ರಿ 1:30 ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಒಬ್ಬ ಕಳ್ಳ ATM ಅಲ್ಲಿರ್ತಕ್ಕಂಥ ಹಣವನ್ನು ಕೂಡ ದೋಚಲಿಕ್ಕೆ ಕೂಡ ಮುಂದಾಗ್ತಾನೆ. ಆತನ ಯತ್ನ ಕೂಡ ವಿಫಲಗೊಳಿಸುವಲ್ಲಿ ಕೂಡ ಪೊಲೀಸರು ಯಶಸ್ವಿ ಕೂಡ ಆಗ್ತಾರೆ. ಬಳ್ಳಾರಿ ನಗರದ ಪ್ರಮುಖ ಬಜಾರ್ ಆಗಿರ್ತಕ್ಕಂಥ ಕಾಳಮ್ಮ ಸ್ಟ್ರೀಟ್ ಏನಿದೆ, ಕಾಳಮ್ಮ ಬಜಾರು, ಕಾಳಮ್ಮ ಬಜಾರ್ನಲ್ಲಿ ಒಂದು ಆಕ್ಸಿಸ್ ಬ್ಯಾಂಕ್ನ ATM ಇರುತ್ತೆ. ATM ಅಲ್ಲಿರ್ತಕ್ಕಂಥ ಹಣವನ್ನು ದೋಚಿಕೊಂಡು ಹೋಗಲಿಕ್ಕೆ ಒಬ್ಬ ವ್ಯಕ್ತಿ ಒಂದು ಸ್ಕೆಚ್ ಕೂಡ ಹಾಕ್ತಾನೆ. ಆ ಸ್ಕೆಚ್ ಪ್ರಕಾರ ಆತ ಮಧ್ಯರಾತ್ರಿ 1:30 ಸುಮಾರಿಗೆ ಆ ATM ಒಳಗೂ ಕೂಡ ನುಗ್ತಾನೆ. ATM ಒಳಗಡೆ ನುಗ್ಗಿದ ನಂತರ ATM ಇರ್ತಕ್ಕಂಥ ಮಷೀನನ್ನು ಕೂಡ ಆತ ಧ್ವಂಸ ಮಾಡ್ತಾನೆ, ಡ್ಯಾಮೇಜ್ ಮಾಡಿ ಅದರಲ್ಲಿರ್ತಕ್ಕಂಥ ಹಣವನ್ನು ಕೂಡ ಕದಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ರಾತ್ರಿ ಪಾಳಯದಲ್ಲಿ ಗಸ್ತು ತಿರುಗಾಡ್ತಿರ್ತಕ್ಕಂಥ ಬ್ರೂಸ್ಪೇಟೆಯ ASI ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಇರ್ತಾನೆ. ಈ ಒಂದು ATM ಅಲ್ಲಿ ಕಳ್ಳತನ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಗಮನಿಸ್ತಾನೆ. ತಕ್ಷಣ ASI ಮಲ್ಲಿಕಾರ್ಜುನ ಅವರು ತಕ್ಷಣ ಕದೀಮನನ್ನು ಕೂಡ ಇಡಲಿಕ್ಕೆ ಕೂಡ ಆತ ATM ಒಳಗೆ ಕೂಡ ನುಗ್ತಾನೆ. ಆ ಸಂದರ್ಭದಲ್ಲಿ ಕೆಲ ನಿಮಿಷಗಳ ಕಾಲ ಇಬ್ಬರ ನಡುವೆ ಆರೋಪಿಯನ್ನು ಇಡಲಿಕ್ಕೆ ಕೂಡ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾನೆ. ಆರೋಪಿ ASIಯಿಂದ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಕೂಡ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತವೆ. ಅವೆಲ್ಲ ದೃಶ್ಯಗಳು ಕೂಡ CC ಕ್ಯಾಮ್ರಾದಲ್ಲಿ ಕೂಡ ರೆಕಾರ್ಡ್ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಇಬ್ಬರ ನಡುವೆ ಕೆಲವೊಂದು ನಿಮಿಷಗಳ ಕಾಲ ಒಂದು ರೀತಿಯ ಕಾಳಗ ರೀತಿಯಲ್ಲಿ ಕೂಡ ನಡೆಯುತ್ತೆ. ಆದರೆ ASI ಮಲ್ಲಿಕಾರ್ಜುನ ಸಾಕಷ್ಟು ಸಾಹಸ ಮೀರಿ, ಅಂದರೆ ಎದೆಗುಂದದೆ ಒಂದು ಧೈರ್ಯವಾಗಿ ಆರೋಪಿಯನ್ನು ಎಡಮುರಿ ಕಟ್ಟಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿ ಅದನ್ನು ಹಿಡಿತಾನೆ. ಅದಾದ ನಂತರ ಆತ ATM ಹೊರಗಡೆ ಬಂದು ತಪ್ಪಿಸ್ಕೊಳ್ಳಿಕ್ಕೆ ಕೂಡ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಮತ್ತೆ ರಾತ್ರಿ ಪಾಳ್ಯದಲ್ಲಿರ್ತಕ್ಕಂಥ ಇಬ್ಬರು ಪೊಲೀಸರು ಕೂಡ ಅಲ್ಲಿ ಎಂಟ್ರಿ ಆಗ್ತಾರೆ. ಅದು ಬ್ರೂಸ್ಪೇಟೆಯ ಅನಿಲ್ ಮತ್ತು ಸಿದ್ದೇಶಕ್ಕಂಥ ಕಾನ್ಸ್ಟೇಬಲ್ಗಳು ಕೂಡ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ನಂತರ ಆರೋಪಿಯನ್ನು ಕೂಡ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಆರೋಪಿಯನ್ನು ಕೂಡ ಹಿಡಿದು ಆರೋಪಿಯನ್ನು ಠಾಣೆಗೆ ಕೂಡ ಕರೀತಾರೆ. ಅಂದರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿ ಬಾಯಿ ಬಿಟ್ಟಿರ್ತಕ್ಕಂಥದ್ದು, ಈತ ವೆಂಕಟೇಶ್ ಅಂತಕ್ಕಂಥ ಆರೋಪಿ ಆಂಧ್ರದ ಅನಂತಪುರ ಜಿಲ್ಲೆಯ ಮೂಲತಃ. ಈತ ಬಳ್ಳಾರಿ ಕೂಡ ಬಂದಿರ್ತಾನೆ. ಆದರೆ ಈತನಿಗೆ ಮದ್ಯಪಾನ ಮಾಡಲಿಕ್ಕೆ ಹಣ ಕಡಿಮೆ ಬಿದ್ದಿರುತ್ತೆ. ಆ ಕಾರಣಕ್ಕಾಗಿ ಈತ ಕಳ್ಳತನ ಮಾಡಲಿಕ್ಕೆ ಒಂದು ಪ್ಲಾನನ್ನು ಕೂಡ ಮಾಡ್ತಾನೆ. ಅದು ATMನ್ನು ದೋಚಿ ATMಲಿರ್ತಕ್ಕಂಥ ಹಣವನ್ನು ಕದ್ದೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಪ್ರಿಪೇರ್ ಕೂಡ ಆಗುತ್ತಾನೆ. ಆ ನಿಟ್ಟಿನಲ್ಲಿ ಈತ ಮಧ್ಯರಾತ್ರಿ 1:25-30 ಸುಮಾರಿಗೆ ಈತ ATM ಒಳಗಡೆ ನುಗ್ಗಿ ಕಳ್ಳತನ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಪೊಲೀಸರ ಕಾರ್ಯ ಮೆಚ್ಚಲೇಬೇಕು. ಯಾಕಂತಂದರೆ ಅದರಲ್ಲೂ ಕೂಡ ASI ಮಲ್ಲಿಕಾರ್ಜುನ ಅವರ ಕಾರ್ಯ ನಿಜಕ್ಕೂ ಪ್ರಶಂಸನಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಆ ತಕ್ಷಣದಲ್ಲಿ ಆರೋಪಿಯನ್ನು ಇಡಲಿಕ್ಕೆ ಕೂಡ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಯಾಕಂತಂದರೆ ಆ ಸಂದರ್ಭದಲ್ಲಿ ಕೂಡ ಆರೋಪಿ ಸಾಕಷ್ಟು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಕೂಡ ಪ್ರಯತ್ನ ಪಟ್ಟರೂ ಕೂಡ ಆರೋಪಿಯನ್ನು ಕೂಡ ಯಶಸ್ವಿಯಾಗಿ ಇಡಲಿಕ್ಕೆ ಕೂಡ ಸಫಲರಾಗಿರ್ತಕ್ಕಂಥದ್ದು ಕೂಡ. ಆ ನಿಟ್ಟಿನಲ್ಲಿ ಈಗಾಗಲೇ ASI ಮಲ್ಲಿಕಾರ್ಜುನ್ ಮತ್ತು PC ಗಳಾಗಿರ್ತಕ್ಕಂಥ ಅನಿಲ್ ಮತ್ತು ಸಿದ್ದೇಶ್ ಅವರ ಮೂವರ ಕಾರ್ಯಕ್ಕೆ ಕೂಡ SP ಅವರು ಕೂಡ ಪ್ರಶಂಸನೆ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬ್ಯಾಂಕ್ ATM ಯಾರೋ ದುಷ್ಕರ್ಮಿಗಳು ಅಟೆಂಪ್ಟ್ ಮಾಡಿರ್ತಾರೆ ಅಂತ ಹೇಳಿ ವಿಚಾರ SHO ಲಿಂಗಪ್ಪ ಅವರಿಗೆ ತಿಳಿದು ಬರುತ್ತೆ, ಬ್ರೂಸ್ಪೇಟೆ SHO ಅವರಿಗೆ. ಅವರು ಆ ತಕ್ಷಣ ನೈಟ್ ರೌಂಡ್ ಆಫೀಸರ್ ಅವ್ರಿಗೆ ಕರೆ ಮಾಡಿ ಹೇಳ್ತಾರೆ. ಅದರಲ್ಲಿ ASI ಮಲ್ಲಿಕಾರ್ಜುನ್ ಅನ್ನೋರಿಗೆ ವಿಚಾರ ತಿಳಿಯುತ್ತೆ. ಅವರು ತಕ್ಷಣವೇ ಆ ATMಗೆ ಭೇಟಿ ಮಾಡ್ತಾರೆ. ಅವರು ರೆಡ್ ಹ್ಯಾಂಡೆಡ್ ಆಗಿ ಆ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರೋಂಥವ್ರನ್ನ ಹಿಡಿತಾರೆ. ಅವರು ಇವರಿಗೆ ಹೊಡೆದು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ತದನಂತರ ಅದೇ ಬೀಟಲ್ಲಿರುವಂಥ ನಿಂಗಪ್ಪ ಮತ್ತು ಸಿದ್ದೇಶ್ ಮತ್ತು ಅನಿಲ್ ಅಂತ ಅನ್ನೋ ಕಾನ್ಸ್ಟೇಬಲ್ ಸಹ ಬರ್ತಾರೆ. ಅದೇ ದಿವಸ ನೈಟ್ ರೌಂಡ್ ಆಫೀಸರ್ ಆಗಿ DSP ಸಿಟಿ ಚಂದ್ರಕಾಂತ್ ನಂದರೆಡ್ಡಿಯವರು ಸಹ ನೈಟ್ ರೌಂಡ್ಸಲ್ಲಿ ಇರ್ತಾರೆ. ಅವರು ಸಹ ಅಲ್ಲಿ ರೀಚ್ ಆಗ್ತಾರೆ. ಎಲ್ಲರೂ ಅವ್ರನ್ನ ಹಿಡಿದು ವಿಚಾರಿಸಿದಾಗ ಅವರು ವೆಂಕಟೇಶ್ ಅಲಿಯಾಸ್ ಕೋಡಿ ಗುಂಡ, ತಂದೆ ಲೇಟ್ ಸುಬ್ರಹ್ಮಣ್ಯ, 22 ವರ್ಷ ಅಂತ ತಿಳಿದು ಬರ್ತದೆ. ಇವರು ಅನಂತಪುರಲ್ಲಿ ವಾಸವಾಗಿರ್ತಾರೆ, ಆಂಧ್ರ ಪ್ರದೇಶದಲ್ಲಿ. ಆ ದಿವಸ ಅವರು ಇಲ್ಲಿಗೆ ಬಂದಿರ್ತಾರೆ, ಬಳ್ಳಾರಿಗೆ. ನೇಟಿವ್ ಆಫ್ ಬಳ್ಳಾರಿ ಅವರು ಇದ್ದಾರೆ. ಅವರು
ಇಲ್ಲಿ ಕುಡಿದಾಗ ಅವರಿಗೆ ದುಡ್ಡು ಶಾರ್ಟೇಜ್ ಬಂದಾಗ ಅವ್ರಿಗೆ ATM ಥೆಫ್ಟ್ ಮಾಡಬೇಕು ಅಂತ ಅನಿಸುತ್ತೆ, ಅದರಿಂದ ಅವರು ಅಟೆಂಪ್ಟ್ ಮಾಡಿದ್ರು ಅಂತ ಈವರೆಗೂ ತನಿಖೆಯಿಂದ ತಿಳಿದು ಬಂದಿರ್ತದೆ. ಯಾಕೆಂತಂದರೆ ಬಳ್ಳಾರಿ ನಗರದಲ್ಲಿ ಕಳೆದ ವಾರ ಅಷ್ಟೇ ಕೂಡ ಒಂದು ATM ಅಲ್ಲಿ ಕೂಡ ಒಂದು ಕಳ್ಳತನಕ್ಕೆ ಪ್ರಯತ್ನ ಕೂಡ ಆಗಿರ್ತಕ್ಕಂಥದ್ದು, ಜೊತೆಗೆ ಮನೆ ಕಳ್ಳತನ ಕೂಡ ನಡೀತಾ ಇರ್ತಕ್ಕಂಥ ಈ ರೀತಿಯ ಸರಣಿ ರೀತಿಯಲ್ಲಿ ಕಳ್ಳತನಗಳು ಕೂಡ ನಡೀತಕ್ಕಂಥ ಸಂದರ್ಭದಲ್ಲಿ ಕೂಡ ಪೊಲೀಸರು ಈ ರೀತಿ ಅಂದರೆ ಆರೋಪಿಗಳನ್ನು ಕೂಡ ಎಡೆಮುರಿ ಕಟ್ಟುವಲ್ಲಿ ಕೂಡ ಯಶಸ್ವಿ ಆಗ್ತಾರೆ. ಅದರಲ್ಲೂ ಕೂಡ ಈ ಒಂದು ಆಕ್ಸಿಸ್ ಬ್ಯಾಂಕ್ ATMನಲ್ಲಿ ಆರೋಪಿಯನ್ನಂದರೆ ಲೈವ್ ಆಗಿ ಹಿಡಿದು ಅವರನ್ನು ಜೈಲು ಕಂಬಿಗೆ ಕಳಿಸಿರ್ತಕ್ಕಂಥದ್ದು ಪೊಲೀಸ್ ಈ ಒಂದು ಪೊಲೀಸರ ಕಾರ್ಯ ನಿಜಕ್ಕೂ ಒಂದು ಪ್ರಶಂಸನಾಗಿರ್ತಕ್ಕಂಥದ್ದು. ಇಡೀ ಬಳ್ಳಾರಿ ನಗರ ಜನತೆ ಕೂಡ ಈ ಒಂದು ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು.